ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರ. ನ್ಯಾಷನಲ್ ಕಾಲೇಜ್ ಸಿಗ್ನಲ್ಲಿಂದ ಅದ್ರ ಆಪೋಸಿಟಲ್ಲೇ ಇರೋದಿದು. ಸೊ ನೀವು ನೋಡ್ಬೋದು ಇಲ್ಲಿ ಜನ ಹೆಂಗೆ ಸೇರಿದಾರಂತ. ಸೊ ಈ ಕಾರ್ಟ್ ಓಪನ್ ಆಗೋದು ನೈಟ್ 9 ಮಿಡ್ ನೈಟ್ 1 ಗಂಟೆ ಇರುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಏನಂದರೆ ಅವ್ರದ್ದು ತಮಿಳ್ನಾಡು ಸ್ಟೈಲ್ ಚಿಕನ್ ಬಿರಿಯಾನಿ ಮತ್ತು ಇಡ್ಲಿ ಚಿಕನ್ ಗ್ರೇವಿ ಕೊಡ್ತಾರೆ, ಅದು ಪ್ಲಸ್ ಕಬಾಬು. ಸೊ ಇವರಲ್ಲಿ ಕಾಂಬೋಸು ಸಿಗುತ್ತೆ. ಚಿಕನ್ ಬಿರಿಯಾನಿ ಪ್ಲಸ್ ಕಬಾಬ್ 220 ಆಗುತ್ತೆ. ಚಿಕನ್ ಬಿರಿಯಾನಿ ರೈಸ್ ಪ್ಲಸ್ ಕಬಾಬ್ 160 ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಪೊಲೀಸವ್ರು ಬಂದು ಕ್ರೌಡ್ ಜಾಸ್ತಿ ಇದೆ ಅಂತ ಕ್ಲೋಸ್ ಮಾಡಿಸ್ತಿದ್ದಾರೆ. ಸೊ ಇವಾಗ ಇದನ್ನು ಬೇರೆ ಹತ್ರ ತಗೊಂಡು ಹೋಗ್ತಿದ್ದಾರೆ. ಗೈಸ್ ಪಾಪ ಹೆಂಗಿದೆಯೋ ಎಲ್ಲ ಅಲ್ಲಿಂದ ಹಂಗೆ ತಗೊಂಡೋಗ್ತಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಜನ ಟ್ರಕ್ಕಿಂದ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನೋಡ್ಬೋದು ಗೈಸ್, ಇಲ್ಲಿ ಅಂಗಡಿ ಶಿಫ್ಟ್ ಆದರೂ ಕ್ರೇಜ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ. ಎಸ್ ಗೈಸ್, ಸೊ ಫೈನಲಿ ನಾವು ಇವ್ರ ಹತ್ರ ಫಸ್ಟ್ ಟ್ರೈ ಮಾಡ್ತಿರೋದು ಇಡ್ಲಿ ಮತ್ತು ಚಿಕನ್ ಫ್ರೈ. ಇವಾಗ ನೆಕ್ಸ್ಟ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀರಿ. ಸೊ ಹಾಯ್ ಬ್ರೋ. ಹಲೋ, ನಮಸ್ತೆ. ನಿಮ್ಮದು ಬಿರಿಯಾನಿ ಮತ್ತು ಇಡ್ಲಿ ಚಿಕನ್ ಗ್ರೇವಿ ತಿಂದ್ರಿ. ಇಡ್ಲಿ ಚಿಕನ್ ಗ್ರೇವಿ ಮಾತ್ರ ಸೂಪರ್ ಆಗಿತ್ತು. ಬಿರಿಯಾನಿ ಮೈಲ್ಡ್ ಟೇಸ್ಟು ವಿತ್ ಪರ್ಫೆಕ್ಟ್ ಟೆಕ್ಸ್ಚರ್ ಆ್ಯಂಡ್ ಕ್ವಾಲಿಟಿಯಲ್ಲಿತ್ತು. ಸೊ ಈ ಫುಡ್ ಕಾರ್ಟು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರಿ ನೀವು? ಆಯ್ತು ಸರ್, ಒಂದು 4 ಮಂತ್ಸ್ 15 ಡೇಸ್ ಆಯಿತು. ಸೊ ಕ್ರೌಡೆಲ್ಲ ಯಾವ ಥರ ಇದೆ ಇಲ್ಲಿ? ಸರ್ ಆ್ಯಕ್ಚುಲಿ ನಮ್ಮದು ನ್ಯಾಷನಲ್ ಕಾಲೇಜ್ ಅಂತ ಇದ್ದಾಗ ಒಳ್ಳೆ ಕ್ರೌಡು. ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ಶಿಫ್ಟ್ ಮಾಡಿದ್ವಿ. ಅದು
ಪ್ಲೇಸ್ ನಾನು ಇನ್ನೂ ಕನ್ಫರ್ಮ್ ಹೇಳ್ತೀನಿ ಇನ್ನೊಂದು 2-3 ದಿವಸದಲ್ಲಿ. ಕ್ರೌಡ್ ಇದೆ ಸರ್, ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಸೊ ಸರ್ ನಿಮ್ಮ ಅಂಗಡಿ ಹೆಸರು ವಿರಿಂದು ಅಂತ. ಸೊ ವಿರಿಂದು ಅಂದರೆ ಏನು ಅಂತ ನಾವು ತಿಳ್ಕೊಬೋದಾ? ಸರ್ ವಿರುಂದು ಅನ್ನೋದು ಒಬ್ಬರು ಸ್ಟಾರ್ಟ್ ಮಾಡಿದರು, ಒಂದು ಲೇಡಿ ಸ್ಟಾರ್ಟ್ ಮಾಡಿದರು 2024 ITPL ಹತ್ರ ಮಾಧವಪುರದಲ್ಲಿ. ಸೊ ಅವರಿಂದ ನಾವು ಬೈ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ವಿರುಂದು ಅಂದರೆ ಒಂದು ಟ್ರೀಟ್ ಅಂತಾರೆ ತಮಿಳಲ್ಲಿ. ಸೊ ವಿರುಂದು ಅನ್ನೋ ಒಂದು ನೇಮ್ ಚೆನ್ನಾಗಿತ್ತು ಸರ್. ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡು ಸ್ಟೈಲ್ ಫುಡ್ ಅಷ್ಟು ಇಂಟ್ರೊಡ್ಯೂಸ್ ಆಗಿದ್ದಿಲ್ಲ. ಸೊ ಇಷ್ಟ ಆಗುತ್ತೆ ಅಂತ ಒಂದು ಜನಕ್ಕೆ ನಮ್ಮ ಕನ್ನಡದ ಕೊಡೋಣ ಅಂತ ಮಾಡಿ. ಬಿಸ್ನೆಸ್ಸು ನಾನು ನೋಡ್ದಂಗೆ ಚೆನ್ನಾಗೇ ನಡೀತಾ ಇದೆ. ಸೊ ಏನಾದರೂ ಔಟ್ಲೆಟ್ ಸ್ಟಾರ್ಟ್ ಮಾಡೋ ಥರ ಏನಾದರೂ ಯೋಚನೆ ಇದೆಯಾ? ಪ್ಲ್ಯಾನ್ ಇದೆ ಸರ್. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಅದೇನೆ. ಯಾಕಂದರೆ ಫುಡ್ ಕಾರ್ಟು ಡೈಲಿ ಬಿಸ್ನೆಸ್ ಆಗಬೇಕು ಅಂದರೆ, ಸಸ್ಟೈನ್ ಆಗಬೇಕು ಅಂದರೆ ನಮ್ಗೆ ಡಿಪಾರ್ಟ್ಮೆಂಟು ಸಪೋರ್ಟ್ ಮಾಡಬೇಕು, ಪಬ್ಲಿಕ್ಕು ಸಪೋರ್ಟ್ ಮಾಡಬೇಕು. ನೋಡ್ತಾ ಇದ್ದೀನಿ ಸರ್, ಫ್ಯೂಚರಲ್ಲಿ ಮಾಡೇ ಮಾಡ್ತೀನಿ. ಸೊ ನೀವು ಬಿರಿಯಾನಿ ಮತ್ತು ಇಡ್ಲಿ ಪ್ರೈಸಸ್ಸು ಸ್ವಲ್ಪ ತಿಳ್ಕೊಬೋದಾ? ಹಾಂ ಸರ್ ಇಡ್ಲಿ ಚಿಕನ್ 130, 2 ಇಡ್ಲಿ ಆಫ್ ಚಿಕನ್ ಬರುತ್ತೆ. ನಿಮಗೆ ಚಿಕನ್ ಬಿರಿಯಾನಿಯಲ್ಲಿ 150 ಇದೆ. ಪಾರ್ಸಲ್ ಚಾರ್ಜಸ್ ಬೇರೆ ಇರುತ್ತೆ. ಆಮೇಲೆ ನಮ್ಮ 3 ಡೇಸು ಮಟನ್ ಇರುತ್ತೆ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಡ್ಲಿ ಮಟನ್ನು. ಸೊ ಇಡ್ಲಿ ಚಿಕನ್ ಬದಲು ಇಡ್ಲಿ ಚಿಕನ್ನು ಇರುತ್ತೆ, ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ಇಡ್ಲಿ ಮಟನ್ನು, ಮಟನ್ ಬಿರಿಯಾನಿ. ಸೊ ಈ ಥರ ಐಟಮ್ಸ್ ಇರುತ್ತೆ. ಆಫ್ಟರ್ 11 o'clock ಕೀಮಾ ದೋಸೆ ಚಿಕನ್ನು, ಕಲ್ಕಿ, ಆಮ್ಲೆಟ್ಸು ಎಲ್ಲ ಇರುತ್ತೆ. ಎಲ್ಲ ಫುಡ್ ಕಾರ್ಟ್ಸು ಈವ್ನಿಂಗ್ 6 ಹಂಗೆ ಓಪನ್ ಆಗುತ್ತೆ. ಸೊ ನಿಮ್ಮದು ಮಾತ್ರ ಯಾಕೆ 9 to midnight 1 o'clockಗೆ? ಸರ್ ಆ್ಯಕ್ಚುಲಿ 6 o'clockಯಿಂದ ಇವಾಗ ನಾವು ಫುಡ್ ಕಾರ್ಟ್ ಮಾಡಿದ್ರಿಂದ ಟ್ರಾಫಿಕ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಒಂದು 8:30 ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ವಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಅದೊಂದು ರೀಸನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಕೆ ಸರ್, ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಅಲ್ಲಿ ಕಾಂಬೋ ಆಫರ್ಸ್ ಇತ್ತು. ಸೊ ಅದೇನು ಕಾಂಬೋ ಬಂದು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಬಿರಿಯಾನಿ ಕಾಂಬೋ, ಬಿರಿಯಾನಿ ರೈಸ್ ಕಾಂಬೋ ಅಂತ 220ಗೆ ಬಿರಿಯಾನಿ ಕಾಂಬೋ, ಬಿರಿಯಾನಿ ರೈಸ್ ಕಾಂಬೋ ಬಂದು 160. ಸೊ ಸ್ವಲ್ಪ ಚೇಂಜ್ ಆಗಿರಲಿ. ಕಾಂಬೋಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ಬಿರಿಯಾನಿ ಪ್ಲಸ್ ಕಬಾಬ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು. ಸೊ ಹಾಯ್ ಸರ್, ಸೊ ನೀವು ಎಷ್ಟು ದಿವಸದಿಂದ ಈ ಫುಡ್ ಕಾರ್ಟ್ನ ವಿಸಿಟ್ ಮಾಡ್ತಾ ಇದ್ದೀರಾ? ಭಾಳ ಇಲ್ಲ ಬೈ. ನಾನು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವ. ಭಾಳ ಅಂದ್ರೆ 1.5 ತಿಂಗಳಾತ. ಟೇಸ್ಟ್ ಚೆನ್ನಾಗೈತಿ. ಈಗ ಸದ್ಯಕ್ಕೆ ಇಡ್ಲಿ ಚಿಕನ್ ತೊಗೊಂಡಿನಿ. ಓಕೆ, ಸಾಕಾಗೈತಿ. ಸೊ ನಿಮಗೆ ಪ್ರೈಸು ಎಲ್ಲ ವರ್ಕೌಟ್ ಆಗುತ್ತಾ? ಸಾಕಾಗೈತಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗ. ಸೊ ಇದು ಪ್ರೈಸ್ ಓಕೆ, ಊಟನೂ ಓಕೆ. ಸೊ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹೆಂಗಿದೆ? ಚೆನ್ನಾಗೈತೆ. ನೆಕ್ಸ್ಟ್ ಅಲ್ಲ, ಅನಾಹುತ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಇವಾಗ ನೀವು ಇಡ್ಲಿ ತಗೊಂಡಿದ್ದೀರಾ. ಸೊ ಬಿರಿಯಾನಿ ಯಾವ ಥರ ಇರುತ್ತೆ? ಚೆನ್ನಾಗೈತೆ ಬೈ. ಕಂಟ್ರೋಲ್ ಅದರ ಬಗ್ಗೆ ಏನು ಮಾತಿಲ್ಲ. ಬಿರಿಯಾನಿ ಚೆನ್ನಾಗೈತೆ. ಆ ರೈಸ್ ಅಂತೂ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಮತ್ತು ಅದು ತಪ್ಪ ಅನ್ನಿಸ್ತೈತಿ, ಬೇಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂದ್ರೆ ಪರವಾಗಿಲ್ಲ, ಹೇಳಿ. ಬೇಡ. You very chalak, bro. More chalak, bro, chalak. ಅನಾಹುತ ಇರ್ತೈತಿ, ತಿನ್ನಕಂತೂ ಮಜಾ ಬರ್ತೈತಿ. ಟೇಸ್ಟಾಗಿ ರಾತ್ರಿ ಹೊತ್ತು ಈ ಟೈಮನ್ನಾಗ ಎಲ್ಲ ಹೋಟೆಲ್ ಬಂದಿರ್ತಾವೆ. ಈ ಟೈಮ್ನಾಗ ಇವರು ಟೇಸ್ಟಿಯಾಗಿ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಸೊ ಇಷ್ಟೇ ಗಾಯ್ಸ್, ನ್ಯಾಷನಲ್ ಕಾಲೇಜ್ ಹತ್ರ ಇಲ್ಲೇ ಸುತ್ತಮುತ್ತ ಇರೋರು ಬಂದು ಟ್ರೈ ಮಾಡಿ. ಇಲ್ಲಿ ಚಿಕನ್ ಫ್ರೈ ಮಾತ್ರ ಮಸ್ಟ್ ಟ್ರೈ ಗೈಸ್, ಇಷ್ಟೇ ಮಾಡಬೇಡಿ. ಸೊ ಇವತ್ತಿಗೆ ಇಷ್ಟೇ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಬಿರಿಯಾನಿ ತಿಂದು ಮಲ್ಕೊಳ್ಳಿ ಅಷ್ಟೇ.